ರಾಯಚೂರು ಬಿಜೆಪಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಬಿವಿ ನಾಯಕ್ ಗರಂ ಆಗಿದ್ದು ಮಾಜಿ ಸಂಸದ ಬಿವಿ ನಾಯಕ್ ಅಭಿಮಾನಿಗಳು ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. ನಾಡು ರಸ್ತೆಯಲ್ಲಿ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಜಿ ಸಂಸದ ಬಿವಿ ನಾಯಕ್ ಅಭಿಮಾನಿಗಳ ದೊಡ್ಡ ಡ್ರಾಮಾವೇ ಅಲ್ಲಿ ನಡೆದಿದೆ. ಬಿವಿ ನಾಯಕ್ ಮುಂದೆನೆ ಪೆಟ್ರೋಲ್ ಸುರಿದುಕೊಂಡು ಹೈ ಡ್ರಾಮಾವನ್ನ ಮಾಡಿದ್ದಾರೆ. ಗೋ ಬ್ಯಾಕ್ ರಾಜಾ ಅಮರೇಶ್ವರ್ ನಾಯಕ್ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಳಿಕ ರಸ್ತೆಯನ್ನ ತಡೆ ಹಿಡಿದಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಟಿಕೆಟ್ ಕೈತಪ್ಪಿದ್ದಕ್ಕೆ ಬಿವಿ ನಾಯಕ್ ಅವರ ಅಭಿಮಾನಿಗಳು ಡ್ರಾಮಾವನ್ನೇ ಮಾಡಿದ್ದಾರೆ. ಬಿವಿ ನಾಯಕ್ ಅವರ ಅಭಿಮಾನಿಗಳು ನಡು ರಸ್ತೆಯಲ್ಲೇ ಮೈ ಮೇಲೆ ಪೆಟ್ರೋಲ್ ಅನ್ನ ಸುರಿದುಕೊಂಡು ಹೈ ಡ್ರಾಮಾವನ್ನ ನಡೆಸಿದ್ದು ಗೋ ಬ್ಯಾಕ್ ರಾಜಾ ಅಮರೇಶ್ವರ್ ನಾಯಕ್ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪೆಟ್ರೋಲ್ ಅನ್ನ ಸುರಿದುಕೊಂಡು ಅಲ್ಲಿ ರಸ್ತೆ ಮಧ್ಯದಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು ಬಿವಿ ನಾಯಕ್ ಅವರ ಮುಂದೆನೆ ಅವರು ಈ ರೀತಿಯಾದಂತಹ ಹೈಡ್ರಾಮಾವನ್ನ ಮಾಡಿರೋದು. ಗೋ ಬ್ಯಾಕ್ ರಾಜಾ ಅಮರೇಶ್ವರ್ ನಾಯಕ್ ಅನ್ನುವಂತಹ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು. ಬಂಡಾಯದ ಬೆಂಕಿ ಬಹಳ ಜೋರಾಗಿ ಕಾಣಿಸ್ತಾ ಇದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಿವಿ ನಾಯಕ್ ಗರಂ ಆದ್ರೆ ಅವರ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಟಿಕೆಟ್ ತಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು ಬಿವಿ ನಾಯಕ್ ಅವರು. ಅವರಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅವರು ಮಾತ್ರ ಅಲ್ಲ, ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅವರ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಹೈಡ್ರಾಮಾ ಹೇಗೆ ಸಾಗಿತ್ತು ಅಂತಾನೂ ಕೂಡ ನೀವು ಗಮನಿಸಬಹುದು. ಅಲ್ಲಿ ಪೆಟ್ರೋಲ್ ಅನ್ನ ಸುರಿದುಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಕೋಲಾರ ಕಾಂಗ್ರೆಸ್ನಲ್ಲಿ ಟಿಕೆಟ್ ಬಿಕ್ಕಟ್ಟು ಹಾಗೆ ಮುಂದುವರೆದಿದೆ. ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡ್ಲೇಬಾರದು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಸ್ಪೀಕರ್ ಕಾರ್ಯದರ್ಶಿಗೆ ಕೋಲಾರ ಶಾಸಕರು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ದು 3 ಶಾಸಕರಿಂದ ಸ್ಪೀಕರ್ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಕೆಲ ಹೊತ್ತಲ್ಲೇ ಬೆಂಗಳೂರಿಗೆ ಬರ್ತಿದ್ದಾರೆ ಸ್ಪೀಕರ್ ಖಾದರ್. ಸ್ಪೀಕರ್ಗೂ ರಾಜೀನಾಮೆ ಪತ್ರವನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಶಾಸಕರು. ಈಗ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡೋದಕ್ಕೆ ಅವರು ವಿರೋಧವನ್ನ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸ್ಪೀಕರ್ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸ್ಪೀಕರ್ಗೂ ರಾಜೀನಾಮೆ ಪತ್ರ ಸಲ್ಲಿಸೋದಕ್ಕೆ ಶಾಸಕರುಗಳು ಮುಂದಾಗಿದ್ದು 3 ಶಾಸಕರು, 1 ಸಚಿವರು ಕೂಡ ಇಲ್ಲಿ ಈಗ ರಾಜೀನಾಮೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಯಾವುದೇ ಕಾರಣಕ್ಕೂ ಇಲ್ಲಿ ಟಿಕೆಟ್ ಅನ್ನ ಮುನಿಯಪ್ಪ ಅವರಿಗೆ ಅಳಿಯನಿಗೆ ಕೊಡ್ಲೇಬಾರ್ದು ಅನ್ನೋದು. ಈಗಾಗಲೇ ಮುನಿಯಪ್ಪ ಅವರ ಕಟ್ಟೆ ನಾವು ಗಮನಿಸ್ತಾ ಹೋಗೋದಾದ್ರೆ ಮತ್ತೊಂದು ಕಡೆ ಅಭ್ಯರ್ಥಿಯಾಗಿ ಮಾಡೋದಾದ್ರೆ ನೀವು ನಮ್ಮ ಅಳಿಯನನ್ನೇ ಮಾಡಬೇಕು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಫೋನ್ ಮಾಡಿ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲದಿದ್ರೆ ನಾನೇ ನನ್ನ ಸಚಿವ ಸ್ಥಾನಕ್ಕೂ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತಹ ಈಗಾಗಲೇ ಒತ್ತಡವನ್ನ ಹೇರ್ತಾ ಇದ್ದಾರೆ. ದೊಡ್ಡ ಕಗ್ಗಂಟಾಗಿದೆ ಈಗ ಕೋಲಾರ ಕಾಂಗ್ರೆಸ್ನ ಟಿಕೆಟ್ ವಿಚಾರ. ಸಿಎಂ ಡಿಸಿಎಂಗೂ ಕೂಡ ಇದು ಕಗ್ಗಂಟಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಟೆನ್ಷನ್ಗೂ ಕೂಡ ಕಾರಣ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೈ ಟಿಕೆಟ್ ಅನ್ನ ನೀವು ಕೊಡೋದಾದ್ರೆ ಅದು ಮುನಿಯಪ್ಪ ಅಳಿಯ ಅವರಿಗೆ ಕೊಡ್ಲೇಬಾರದು ಅನ್ನುವಂತಹ ಒಂದಷ್ಟು ವಿಚಾರವನ್ನ ಈಗಾಗಲೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದಿನ ಎಲೆಕ್ಷನ್ ಅಲ್ಲಿ ಸೋಲೋದಕ್ಕೆ ಅನೇಕ ಕಾರಣ ಆಗಿರುವಂಥದ್ದು ಮುನಿಯಪ್ಪ ಅವರು. ಸೊ ಮತ್ತೆ ಅವರ ಅಳಿಯನಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತ ಆಗ್ತಾ ಇದೆ. ರಾಜೀನಾಮೆ ಬೆದರಿಕೆಯನ್ನ ಹಾಕಿದ್ದಾರೆ ಶಾಸಕರುಗಳು. ಜೊತೆಗೆ ಈಗಾಗಲೇ MLCಗಳು ಕೂಡ ಸ್ಪೀಕರ್ ಅವರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಅವರಿಗೂ ಸಲ್ಲಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಸಂಜೆ ಒಳಗೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಸಿಎಂ ಡಿಸಿಎಂ ಹೇಳಿದ್ದಾರೆ. ಬಟ್ ಇದು ಆ ರೀತಿಯಾಗಿ ಆಗತ್ತಾ? ಮನವೊಲಿಸುವಂತಹ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತಾರಾ? ಭೈರತಿ ಸುರೇಶ್ ಅವರು ಬಂದು ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಸ್ಟಿಲ್ ಇನ್ನೂ ಕೂಡ ಕಗ್ಗಂಟಾಗಿದೆ.
ಅಭ್ಯರ್ಥಿ ಬದಲಾಗಬೇಕು, ಇಲ್ಲವಾದಲ್ಲಿ ರಾಜೀನಾಮೆ ಕೊಟ್ಟೇ ಕೊಡ್ತೀವಿ ಅಂತ ಕೋಲಾರ ರೆಬಲ್ಸ್ ಶಾಸಕರು ಹಾಗೇನೆ ಪರಿಷತ್ ಸದಸ್ಯರು ಹೇಳಿದ್ದಾರೆ. ಸರ್, ಈಗ ನೀವು ಸಭಾಧ್ಯಕ್ಷರಿಗೆ ಯುಟಿ ಖಾದರ್ ಅವರಿಗೆ ಟೈಮ್ ಕೇಳಿದಿರಾ? ಎಷ್ಟು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ? ಮಂಗಳೂರಲ್ಲಿ ಇದ್ದಾರೆ, ಅವ್ರಿನ್ನ ಟೈಮ್ ಕೊಟ್ಟಿಲ್ಲ. ಮಂಗಳೂರು ಇದ್ದಾರೆ. ನಾವು ಸ್ಪೀಕರ್ ಆಫೀಸ್ ಒಳಗಡೆ ಹೋಗಿ ಫಾರ್ಮೆಟ್ ತಗೊಂಡು ಆಚೆ ಬಂದು ಮಾತಾಡ್ತಿದ್ವಿ. ಈಗ ಕೋಲಾರ ವಿಚಾರವಾಗಿ ತಮ್ಮ ನಿಲುವೇನು ಸರ್? ಇಲ್ಲ, ಕೋಲಾರ ವಿಚಾರವಾಗಿ ನಾವು ಕೇಳಿರುವಂತದ್ದು SC ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ. ಅದು ಮುನಿಯಪ್ಪ ಅವರು ಸಾಂಪ್ರದಾಯಿಕವಾಗಿ ಲೆಫ್ಟ್ ಕೊಡ್ತಾ ಇದ್ದಾರೆ, ಈ ಬಾರಿ ಲೆಫ್ಟ್ ಕೊಡಬೇಕು. ಯಾರು ಲೆಫ್ಟ್ ಇಲ್ವಾ? ರಾಜ್ಯದಲ್ಲಿ ಯಾರು ಲೆಫ್ಟ್ ಅವರು ಇಲ್ವಾ? ಬೇರೆ ಯಾರು ನಾಯಕರ ರಾಜ್ಯದವರು ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಹೌದು, ನಮ್ಮ ಹೋದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ. ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಅವರಿಂದ ನಾವು ಜಾಸ್ತಿ ಅನುಭವಿಸಿದೀವಿ, ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ. ಏನಾಗಿದೆ ಸರ್? ಇಲ್ಲ, ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ. ಮುಂಚೆ 10 ವರ್ಷದಿಂದ ಗೊತ್ತಿದೆ. ಆಮೇಲೆ ಹೇಳ್ತೀವಿ. ಆಮೇಲೆ ಮಾತಾಡಿದ್ದಾರೆ. ಮಾಡ್ತಾರೋ ನಿರ್ಧಾರ ತಪ್ಪು ಅಂತ ಹೇಳಿದ್ದಾರೆ. ಕೆಲವರು ಸ್ವಲ್ಪ ಬೇರೆ ತರ ಮಾತಾಡಿದ್ದಾರೆ. ಈ ಕಡೆ ನೋಡಿ ಸರ್, ರಾಜಕೀಯದಿಂದ ಏನು ಜೀವನ ಇಲ್ಲ, ರಾಜಕೀಯದಿಂದ ತಿನ್ನೋದಂತದ್ದು ಏನು ಇಲ್ಲ. ಯಾರೇನ್ ಮಾತಾಡೋದು ಏನೇ ಮಾಡೋದು ನಮ್ಮ ನಿರ್ಧಾರದಲ್ಲಿ ನಾವು ಇರ್ತೀವಿ. ರಾಜೀನಾಮೆ ಅಂತಿಮನ ಸರ್? ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಂದಿದ್ದೀವಿ. ಹೊರಟ್ಟಿ ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಟ್ಟು 3 ಶಾಸಕರು ರಾಜೀನಾಮೆ ಕೊಟ್ಟ. 3 ಜನ ಶಾಸಕರು ಯುಟಿ ಖಾದರ್ ಅವ್ರನ್ನ ಸಂಪರ್ಕ ಮಾಡಿದ್ರು. ನಾನು ಮಂಗಳೂರಲ್ಲಿದ್ದೀನಿ ಅಂತ ಹೇಳಿದ್ರು. ಯುಟಿ ಖಾದರ್ ಅವ್ರಿಗೆ ನಾವು ಮಂಗಳೂರಿಗೆ ಬರ್ತಾ ಇದೀವಿ ಅಂತ ಹೇಳಿ 4 ಗಂಟೆ 10 ಗಂಟೆ ಫ್ಲೈಟ್, 4 ಗಂಟೆ 10 ಗಂಟೆ ಫ್ಲೈಟ್ ಇದು. ಅವರಿಗೆ ಫ್ಲೈಟ್ ಟಿಕೆಟ್ಸ್ ಕಳಿಸಿದ್ದಾರೆ. ಈಗ ಯುಟಿ ಖಾದರ್ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಯುಟಿ ಖಾದರ್ ಅಂತ ಏನ್ ಮೆಸೇಜ್ ಬರುತ್ತೋ ನೋಡಿ ಅವ್ರು ಬರ್ತಾರೆ. ಸೆಕ್ರೆಟರಿ ಅವ್ರಿಗೆ ಕೊಟ್ಟರೆ ಅದು ಅಕ್ಸೆಪ್ಟ್ ಆಗೋದಿಲ್ಲ. ನಾವು ಇನ್ ಪರ್ಸನ್ ಕೊಡಬೇಕು. ಅದು ಪ್ರೊಸೀಜರ್ ಏನಿದೆ ಅಂತ ತಿಳ್ಕೊಳ್ತಾ ಇದ್ದಾರೆ. ಯುಟಿ ಖಾದರ್ ಅವ್ರಿಗೂ ಸಂಪರ್ಕ ಮಾಡ್ತಾ ಇದ್ದಾರೆ. ನಾನೇ MLC ರೀ. ನಾನು ಮತ್ತೆ ನಜೀರ್ ಅಹಮದ್ ಹೋಗ್ತಿದೀವಿ ಅಲ್ಲಿಗೆ. ನಮ್ ಡಿಮ್ಯಾಂಡ್ ಏನು ಅಂದ್ರೆ, ನಾವು ಏನು ಒತ್ತಾಯ ಮಾಡಿದೀವಿ AICCಗೆ. ಈಗ ನಾವು AICCಗೆ ಮತ್ತೆ KPCCಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಒತ್ತಾಯ ಮಾಡಿದೀವಿ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿ, ಈಗ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ನಾವು ಬಂದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮಾತಿಗೆ ಗೌರವ ಕೊಟ್ಟು ಈಗ ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ನಾವು ನಮ್ಮ ಡಿಮ್ಯಾಂಡ್ ಇಷ್ಟೇ. ಅವ್ರು ತುಂಬಾ ದೊಡ್ಡವರಿದ್ದಾರೆ, ತುಂಬಾ ಸೀನಿಯರ್ ಇದ್ದಾರೆ. ನಾನು ಅವರು ಅಷ್ಟು ಮಾತಾಡಕ್ ಆಗೋದಿಲ್ಲ. ನಾವೆಲ್ಲ ತುಂಬಾ ಬೇಜಾರಲ್ಲಿದ್ದೀವಿ. ಮುನಿಯಪ್ಪನವರ ಬಂದ ಪ್ರತಿ ತಾಲೂಕಲ್ಲಿ 2 ಗುಂಪು ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡ್ ಬಂದಿದ್ದು ಸಾಕಾಗಿದೆ. ಮತ್ತೆ ಅದಕ್ಕೆ ಅವಕಾಶ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಕೋಲಾರದ ಶಾಸಕರು ರೆಬೆಲ್ ಆಗಿದ್ದಾರೆ. ಕೋಲಾರ ಶಾಸಕರನ್ನ ಮನವೊಲಿಸ್ತೇನೆ, ಸಿಎಂ DCM ಸಂಜೆ ಬೆಂಗಳೂರಿಗೆ ಬರ್ತಾರೆ, ಸಂಜೆ ಸಿಎಂ DCM ಸಮ್ಮುಖದಲ್ಲೇ ಸಭೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಭೈರತಿ ಸುರೇಶ್. ಕೋಲಾರ ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟಂಗೆ ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್, ನಮ್ಮ ಉಳಿದ ಶಾಸಕರು 3 ಜನ ಕೆಳಮನೆ ಸದಸ್ಯರು ಅಸಮಾಧಾನರಾಗಿದ್ದಾರೆ ಅಂತೇಳಿ ನನಗೆ ಗೊತ್ತಾಯಿತು. ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು AICC ಜನರಲ್ ಸೆಕ್ರೆಟರಿ, AICC ಅಧ್ಯಕ್ಷರು ನನಗೆ ಹೇಳಿದ್ದಾರೆ. ಅವರಿಗೆ ಸಮಾಧಾನ ಮಾಡಿ ಕರ್ಕೊಂಡ್ಬನ್ನಿ. ಅವರಿಗೆ ಅಸಮಾಧಾನ ಆಗದೇ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.